ಜಟಾಧರ ನೀಲಕಂಠ ಗಜ ಚರ್ಮಾಂಬರ ಸತಿ ಸಮೇತನಾಗಿ ಕುಳಿತಿರುವ ಚಂದ್ರಶೇಖರನು ರಾಗಗೀತೆಗಳಿಂದ ಪಾಡುವ ಮುದ್ದು ಮಾರುತಿಯಂ ಕಂಡು ಮಾರುತಿಗೆ ಆದರವ ಸ್ವಾಗತವ ವಯಸ್ಸಿ ರಾಗಗೀತೆ ಮಾಡುವ ಈ ಗೀತೆಯಂ ಕಂಡು ನನ್ನ ಹಿಡಿಸಲಾರವಷ್ಟು ಆನಂದವಾಗಿ ಇಷ್ಟಲಿಂಗ ಪೂಜೆ ಮಾಡುವಂತಹ ವೇಳೆಯಾಗಿರುವುದು. ಸತಿಪತಿಗಳಾಗಿರ್ತಕ್ಕಂತಹ ಪರಮಾತ್ಮ ಹಾಗೂ ಪಾರ್ವತಿಯರನ್ನು ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲಿಸಿ ಬೇಗನೆ ಪೂಜಾ ಕಾರ್ಯವನ್ನು ಮುಗಿಸಿ ಮರಳಿಯವರನ್ನು ಕೈಲಾಸಕ್ಕೆ ಹೊತ್ತೊಯ್ಯುತ್ತೇನೆ ಅಂತ ಶಿವ ಪಾರ್ವತಿಯರನ್ನು ಕೆಳಗಿಳಿಸಿದ ಕ್ಷಣವೇ ಪರಶಿವಮೂರ್ತಿಯು ಕೆಲವೋ ಮುದ್ದು ಮಾರುತಿ ಹೊತ್ತುಕೊಂಡು ರಾಗಗೀತೆಗಳನ್ನು ಪಾಡುತ್ತಿರುವಂತಹ ನೀನು ನಮ್ಮನ್ನು ಕೆಳಗಿಳಿಸಲು ಕಾರಣವೇನು? ಪರಮಾತ್ಮ, ನನ್ನ ಗುರುವಿನ ಆಜ್ಞೆಯಂತೆ ನಾನು ಶಿವಪೂಜೆ ಮಾಡುವ ವೇಳೆಯಾಗಿರುವುದು. ಈಗಲೇ ಪಂಪಾವರ ಹೇಮಕೂಟಕ್ಕೆ ಹೋಗಿ ನನ್ನ ಪೂಜೆಯನ್ನು ಮುಗಿಸಿ ನಂತರ ನಿಮ್ಮನ್ನು ಕೈಲಾಸಕ್ಕೆ ಬಿಟ್ಟು ಬರುತ್ತೇನೆ. ಮಾರುತಿ, ನಿನಗಿನ್ನಲ್ಲಿಯ ಶಿವಪೂಜೆ
ಶಿವಲಿಂಗವನ್ನು ಪೂಜಿಸು. ಈ ಲಿಂಗದೊಳಗೆ ಇರ್ತಕ್ಕಂತ ಲಿಂಗಮಯನು ನೀನಾಗಿರಬಹುದು ಪರಮಾತ್ಮ. ಗುರುವಿನ ಆಜ್ಞೆಯಾಗಿರುವುದು ಕೊಟ್ಟಿರ್ತಕ್ಕಂತಹ ಇಷ್ಟಲಿಂಗವನ್ನು ತ್ರಿಕಾಲದಲ್ಲಿ ಪೂಜಿಸು ಎಂದು. ಆದ್ದರಿಂದ ಪರಮಾತ್ಮ ನೀ ಸಿಟ್ಟಿಗೇಳಬೇಡ. ಬೇಗನೆ ಹೋಗುತ್ತೇನೆ. ಗುರುವಿನ ಆಜ್ಞಾನುಸಾರವಾಗಿ ಪೂಜೆಯನ್ನು ಮುಗಿಸಿ ಮರಳಿ ಇಲ್ಲಿಗೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಮಾಡಿದೆಯಾ ಪರಮಾತ್ಮ ಹೆಬ್ಬಿಚ್ಚುರ ಮಾತುಗಳನ್ನ ಹೋಗಲಿ ಬಿಡು ಪರಮಾತ್ಮ. ಈ ಮುತ್ತು ಮಾರುತಿ ಇನ್ನೂ ಪರೀಕ್ಷೆ ಮಾಡಬೇಕೆಂದು ನಾನು ನಿನ್ನ ಹತ್ತಿರ ಮಾಡುವ ಲಿಂಗ ಪೂಜೆ ಇಲ್ಲ. ನಿನ್ನ ಗುರು 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 ಎಂದು ಹೊಡೆದಾಡುತ್ತಿರುವೆಯಲ್ಲ. ನಿನ್ನ ಗುರು ಯಾರು ಒಂದು ಬಿಚ್ಚಿ ಹೇಳು. ಪರಮಾತ್ಮ, ನಿಮ್ಮ ಊರಿನ ಹತ್ತಿರದಿಂದ ಈ ದನಗಿಳಿದು ಬಂದು ದುಷ್ಟರ ಸಂಹಾರವನ್ನು ಮಾಡಿರ್ತಕ್ಕಂತಹ ಮಹಾರುದ್ರ ಮುದ್ದು ಮಾರುತಿ, ಆ ಗುರುವಿನ ತಂದೆ ನಿನ್ನ ಹತ್ತಿರ ಇರುವಾಗ ನಿನಗೆ ಲಿಂಗ ಪೂಜೆ ಒತ್ತವೇ ಇಲ್ಲ. ಪರಮಾತ್ಮ, ನೀನು ನನ್ನ ಬಳಿ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ, ನಾನು ನನ್ನ ಗುರುವಿನ ಆಜ್ಞಾನುಸಾರವಾಗಿ ನಡೆದುಕೊಳ್ಳುವ. ಲಿಂಗ ಪೂಜೆಯನ್ನು ಮುಗಿಸಿಬಿಡೋದು. ನಿಮ್ಮ ಇಚ್ಛೆ ಇರಬಹುದು. ಇಲ್ಲವಾದಲ್ಲಿ ಮಾತ್ರ ಅವರ ಮುಂಡಲಿಗೆ ಹನುಮಪ್ಪನ ಮಾತನ್ನು ಕೇಳಿ ಸಿಟ್ಟಾಯಿಸುವ ಪಾರ್ವತಿಯರು ಸೊಕ್ಕನ್ನು ಮುರಿಯಬೇಕಾದರೆ ಅವನಿಗೆ ಗೊತ್ತಾಗದಂತೆ ಅವನ ಇಷ್ಟಲಿಂಗವನ್ನು ತೆಗೆದುಕೊಂಡು ಕೈಲಾಸಕ್ಕೆ ಹೋಗೋಣ. ಮುಚ್ಚಲಾಗಿ ಮುದ್ದು ಮಾರುತಿಯ ಸಂಧ್ಯಾ ವಂದನೆಗಳನ್ನು ತೀರಿಸಿ ಇಷ್ಟಲಿಂಗಾನಂದ ಪೂಜೆಗೆಂದು ಕುಳಿತಿರುವ ಸಮಯಕ್ಕೆ ಅಕ್ಕುಳ್ಳ ತುಂಗೆಯೋಳು ಮಿಂದಿರುವ ಸಮಯಕ್ಕೆ ಪರಮಾತ್ಮನು ಮುದ್ದು ಮಾರುತಿಗೆ ಗೊತ್ತಾಗದ ರೀತಿಯಲ್ಲೇ ಮಾರುತಿಯ ಆತ್ಮಲಿಂಗವನ್ನು ಮಾಯಾಜಾಲದಿಂದ ಮುತ್ತು ಮಾರುತಿಯು ಪಂಪಾವರ ಹೇಮಕೂಟಕ್ಕೆ ಬಂದು ನದಿಯಲ್ಲಿ ಸ್ನಾನವನ್ನು ಮಾಡಿ ಪೂಜೆ ಮಾಡಬೇಕೆಂದು ಪದ್ಮಾಸನರೂಢನಾಗಿ ಲಿಂಗ ಕರಡಿಯನ್ನು ಬಿಚ್ಚಿ ನೋಡುತ್ತಾನೆ. ಲಿಂಗ ಕರಡಿಯನ್ನು ಬಿಚ್ಚಿ ಲಿಂಗದ ಒಳಗೆ ನೋಡಿದರೆ ಆ ಶಿವಲಿಂಗ ಕಾಣುತ್ತಿಲ್ಲ. ಅಯ್ಯೋ ಶಿವ ಅಯ್ಯೋ ಶಿವ ಶಿವ, ಹೇ ಗುರುವೇ, ನೀನು ತರುಣಿಸಿರ್ತಕ್ಕಂತಹ ಇಷ್ಟಲಿಂಗವು ಎಲ್ಲಿಯೋ ಮಾಯವಾಗಿದೆಯಲ್ಲ ಪರಮಾತ್ಮ. ಹೀಗೆಂದು ದುಃಖ ಪಡುತ್ತಾ ಪೂಜೆ ಇಲ್ಲದೆ ಪ್ರಸಾದವಿಲ್ಲ, ಪ್ರಸಾದವಿಲ್ಲದೆ ನನಗೆ ಮುಕ್ತಿ ಇಲ್ಲ. ಹೀಗೆ ದುಃಖವನ್ನು ಪಡುತ್ತಾ ಏನಾದರೂ ನನ್ನ ಶಿವಲಿಂಗವು ಅಂತಪ್ಪ ತುಂಗಭದ್ರೆಯಲ್ಲಿ ಸ್ನಾನ ಮಾಡುತ್ತಿರುವಂತಹ ಸಮಯದಲ್ಲಿ